ಈ IDET ಏನಾದ್ರು ಭಯ ಇದೆಯಾ ಸರ್? ನನಗೇನು ಭಯ ಇಲ್ಲ, ವೆಲ್ಕಮ್. ಯಾರೋ ನೀನು ನೋಡಕ್ ಒಳ್ಳೆ ಬುಲ್ಡೋಜರ್ ಟ್ಯೂಬ್ ಇದ್ದಂಗಿದ್ಯಾ, ತೆಗೆದು ಕೊಟ್ಟೆ ಅಂದ್ರೆ ಪಂಚರ್ ಆಗೋಗ್ಬಿಡ್ತೀಯ. ಟ್ಯಾಕ್ಸ್ ಕಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಫ್ರೀ, ನನ್ನ ಹತ್ರ ಇಲ್ಲಿಗಲ್ ಪ್ರಾಪರ್ಟೀಸ್ ಇಲ್ಲ, ಅಸೆಟ್ಸ್ ಇಲ್ಲ. ವೆಲ್ಕಮ್ ಟು IT and ED ಆಫೀಸರ್ಸ್. ಅವ್ರು ಬಂದರೆ ಅವರು ಒಂದಿನ 2 ದಿನ ಇರ್ತಾರೆ, ಅವ್ರನ್ನೂ ಮೋಟಿವೇಟ್ ಮಾಡಿ ಕಳಿಸ್ತೀನಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರಿ, ಕೆಲವು ನನ್ನ ಫ್ಯಾನ್ಸ್ ಆಗ್ತಾರೆ ಗ್ಯಾರಂಟಿ. ಶೂರಾ? ಮೋಟಿವೇಟ್ ಮಾಡಿ ಕಳಿಸ್ತೀನಿ. ನಾನೇನಾದರೂ ಬಿಗ್ ಬಾಸಲ್ಲಿ 100 ದಿನ ಇದ್ದಿದ್ರೆ ಏನಾಗೋದು ಹೇಳಿ? ಕಪ್ಪು ತಗೋತಿದ್ದೆ ಇಲ್ಲ, ಅಷ್ಟು ಜನನ ಕೋಚಿಂಗ್ ಕರ್ಕೊಂಡ್ಬಂದ್ಬಿಡ್ತಿದ್ದೆ ಗುರು. ಆದರೆ ಜೀವನದಲ್ಲಿ ಡಾಕ್ಟ್ರೇ ಆಗ್ಬೇಕು, ಇನ್ನೇನು ಆಗಬಾರ್ದು ಅನ್ಸ್ಬಿಡ್ತಿದ್ದೆ. ಅಷ್ಟು ಜನ ಬಂದು ಅಡ್ಮಿಷನ್ ತೊಗೊಂಡ್ಬಿಡೋರು. ಇಲ್ಲಪ್ಪ ಡಾಕ್ಟರ್ ಆದರೆ ಹಿಂಗಿರುತ್ತೆ ಲೈಫು ಅಂತ ಫೀಲ್ ಆಗ್ಬಿಡುತ್ತೆ. ಹಂಗೆ ಮೋಟಿವೇಟ್ ಮಾಡಿಬಿಡ್ತಿದ್ದೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಸರ್, ಮೊನ್ನೆ ಲೋನ್ಗೆ ಅಪ್ಲೈ ಮಾಡಿದ್ದೆ. ಬ್ಯಾಂಕಲ್ಲಿ ಸ್ವಲ್ಪ ಎಲಿಜಿಬಿಲಿಟಿ, ಸ್ವಲ್ಪ ಕ್ಯಾಂಪಸ್ ಎಕ್ಸ್ಪೆನ್ಷನ್ ಮಾಡೋಣ ಅಂತ 100 ಕೋಟಿಗೆ ಲೋನ್ಗೆ ಅಪ್ಲೈ ಮಾಡಿದ್ದೆ. ಎಲಿಜಿಬಿಲಿಟಿ ಇನ್ನು ಸ್ವಲ್ಪ ಕಡಿಮೆ ಇತ್ತು. ಮ್ಯಾನೇಜರ್ನ ಮೋಟಿವೇಟ್ ಮಾಡಿದೆ, ಕೊಟ್ಟರು. ಸರ್, ನನ್ನ ಮೋಟಿವೇಶನ್ ಪವರ್ ಅದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಸರ್, ಸ್ವಲ್ಪ ಮಾತು ಕಡಿಮೆ ಆಗಿದೆ ಇತ್ತೀಚೆಗೆ, ಒಂದು 5-6 ತಿಂಗಳಿಂದ. ಅದಕ್ಕೆ ನಿಮ್ಮ ಹೆಂಡತಿ ಕಾರಣನ ಅಥವಾ ಹೈಕಮಾಂಡ್ ಕಾರಣನ? ನಾನೇ ಕಾರಣ ಅಂತ. ನಾನು ಮಾತು ಕಡಿಮೆ ಮಾಡಿಲ್ಲ. ಸ್ವಲ್ಪ ಈಗ ನಾನು ಅಕಾಡೆಮಿಕ್ಸು, ಸ್ವಲ್ಪ ಸಿಲೆಬಸ್ ಇತ್ತು, ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ದು ಅಡ್ಮಿಷನ್ಸ್ ಇತ್ತು. ಆ ಬ್ಯುಸಿಯಲ್ಲಿದ್ದೆ, ಸ್ವಲ್ಪ ಮೀಡಿಯಾ ಮುಂದೆ ಬರಲ್ಲ. ಈಗ ಮತ್ತೆ 1 ವಾರದಿಂದ ಚಾಲ್ತಿಯಲ್ಲಿದ್ದೀನಲ್ಲ, ಮತ್ತೆ ಕೋತಿಗಳನ್ನ ಕಾಡಂದಿಗಳನ್ನೆಲ್ಲ ಓಡಿಸೋ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸರ್, ಪುಸ್ತಕ ಬರಿತಾ ಇದ್ದೀರಾ ಅಂತ ಗೊತ್ತಾಯ್ತು. ಆಲ್ರೆಡಿ ಒಂದು ಬರ್ದಿದ್ದೀರಾ? ಆಲ್ರೆಡಿ 100 ಜನ್ಮಕ್ಕೂ ಅಂತ ಬರೆದೆ ಒಂದು. 100 ಜನ್ಮಕ್ಕೂ ಅಂತ ಬಹಳ ಬ್ಯೂಟಿಫುಲ್ ಬುಕ್, ಲವ್ ಬಗ್ಗೆ ಬರೆದಿದ್ದೀನಿ. ನೋಡು ಮೂರ್ತಿ, ನೀನ್ ಚಿಕ್ಕ ಹುಡುಗಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ, ಈ ಹುಡುಗಿರಿಂದ ಟ್ರಾನ್ಸ್ಫಾರ್ಮರ್ ಇಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ನೀವು ಓದಿ ಫ್ರೀ ಆದಾಗ. ಖಂಡಿತ ಸರ್. 100 ಜನ್ಮಕ್ಕೂ. ಈಗ ಫೆಬ್ರವರಿ 8ಕ್ಕೆ ನನ್ನ ಬರ್ತ್ಡೇಗೆ ಒಂದು ಬುಕ್ ರಿಲೀಸ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಟೈಟ್ಲ್ ಏನು ಗೊತ್ತಾ? ಯಾವನ್ನೇನು ಅನ್ಕೊಂಡ್ರೆ ಏನು. ಯಾರು ರಿಲೀಸ್ ಮಾಡ್ತಾರೆ ಸರ್? ನಾನೇ ಮಾಡ್ತೀನಿ. ನೀವು? ನನಗಿಂತ ಸೆಲೆಬ್ರಿಟಿ ಬೇಕಾ ಏನು ಕರ್ನಾಟಕದಲ್ಲಿ? ಎಂತ ಅದ್ಭುತವಾದ ವಿಚಾರವಂತ ನೀನು. ತುಂಬಾ ಬುದ್ಧಿವಂತ ಕಣೋ ನೀನು. ವಾಗಣ ತುಂಬಾ ಮೊಬೈಲ್ ಬೇಡ ನೀನು, ನನಗೆ ನಾಚಿಕೆ ಆಯ್ತದೆ. ಈಗ ಸುಮ್ಮನೆ ಒಂದು ಟೈಟ್ಲ್ಗಳು ಓದ್ತೀನಿ ನೋಡಿ ನಿಮಗೆ. ಒಂದೇ ಒಂದು ಟೈಟ್ಲು, ಒಂದು 4-5 ಟೈಟ್ಲು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚಾಪ್ಟರ್ ನೇಮ್ ಏನು ಗೊತ್ತಾ? ಅವಳದ್ದು ಪ್ರಾಯ ತುಂಬಾ ಹೃದಯಗಳು ಗಾಯ ಅಂತ. ಮೊದಲನೇ ಚಾಪ್ಟರ್, ಸುಮ್ಮನೆ ಚಾಪ್ಟರ್. ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಮೂರನೇದು ಬಂದು ಕಟ್ಟಿದವಳು ರಾಕಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. 4ನೇ ಚಾಪ್ಟರ್ ಮನಸ್ಸಿಗೆ ಬಂದವಳು ಮನೆಗೆ ಬರ್ತಾಳೆ, ಅದಕ್ಕೂ ಮುನ್ನ ಗೆಲುವು ನಿಮ್ಮ ಮನೆಗೆ ಬರಲಿ ಅಂತ. ಲವ್ ಸ್ಟೋರಿ ಸಿನಿಮಾದಲ್ಲಿದ್ದರೆ ಸೂಪರ್, ಹಾಗೆ ಮಾಡೋಕ್ಕೋದ್ರೆ ಲೈಫ್ ಪಾಪರ್, ಮ್ಯಾನೇಜ್ ಮಾಡೋದು ಗೊತ್ತಾದ್ರೆ ನೀವೇ ಟಾಪರ್. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಇದರಲ್ಲಿ ಒಂದು ಡೈಲಾಗ್ ಬರೆದಿದ್ದೀನಿ, ಮೋಸ್ಟ್ಲಿ ಟ್ರೆಂಡ್ ಆಗುತ್ತೆ. ಹೀರೋಯಿಸಮ್ ಅಂದ್ರೆ ಏನು ಗೊತ್ತಾ? ನಾನು ಹೇಳಿದ್ದೆ, ಪ್ರೀತಿಯಲ್ಲಿ ಹೀರೋಯಿಸಮ್ ಅಂದ್ರೆ ಏನು ಗೊತ್ತಾ? ಹೀರೋಯಿಸಮ್ ಅಂದ್ರೆ ಮಗ ಹುಡ್ಗಿನ್ ಬೀಳ್ಸೋದಲ್ಲ, ಅವಳು ಇನ್ನೊಬ್ಬನಿಗೆ ಬೀಳ್ದಂಗೆ ನೋಡ್ಕೊಳ್ಳೋದು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಪರ್ಸನಲ್ ವಿಚಾರಕ್ಕೆ ಬರ್ತೀನಿ. ಯಾಕೆ ಸರ್ ನಿಮಗೆ ಸುಧಾಕರ್ ಅವ್ರ ಮೇಲೆ ಅಷ್ಟೊಂದು ಲವ್? ಹಳೆ ಪ್ರೀತಿ ಅಲ್ಲ, ಹಳೆ ಪ್ರೀತಿನ ಹೆಂಗೆ ಮರಿತೀರ? ಫಸ್ಟ್ ಲವ್ ಅದು, ಸೆಕೆಂಡ್ ಲವ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ನೀವು ಒಂದು ಇಂಟರ್ವ್ಯೂ ಹೇಳಿದ್ದೆ, ನಮ್ಮ ಅಮ್ಮ ನಂಗೆ ಫಸ್ಟ್ ಲವ್ ಅಂತ. ನನ್ನ ಫಸ್ಟ್ ಲವ್ ನಮ್ಮ ತಾಯಿ. ಯಾಕೆಂದರೆ ಆಗ ಇನ್ನೂ ಮದುವೆ ಆಗಿರಲಿಲ್ಲ, ಸೊ ಸೆಕೆಂಡ್ ಲವ್ ಆಗಿರಲೇಬೇಕು ನಿಮಗೆ. ಅಲ್ಲ, ಸುಧಾಕರ್ ಅವರು ನಮ್ಮೂರವರು, ನಿಮಗಿದೊಂದು ಮಾಹಿತಿ ಇರಲಿ. 2013 ಅವರು ಟಿಕೆಟ್ ತಂದಾಗ ನಮ್ಮೂರಿನ ಹುಡುಗ ಟಿಕೆಟ್ ತಂದಿದ್ದಾನೆ ಅಂತ ಊರೆಲ್ಲ ಸಪೋರ್ಟ್ ಮಾಡಿದ್ವಿ. ಒಂದು ಊರಿಗೆ MLA ಟಿಕೆಟ್ ಬರುತ್ತೆ ಅಂದರೆ ಪ್ರೌಡ್ ವಿಚಾರ ಅಲ್ಲ. ಆದರೆ ಅವ್ರು 10 ವರ್ಷ MLA ಆಗಿದ್ರಲ್ಲ, ನಮ್ಮೂರಿಗೊಂದು ರೋಡ್ ಹಾಕ್ಸ್ಲಿಲ್ಲ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಹಾಳಾಗಿತ್ತು. ನಾನು MLA ಆದಮೇಲೆ 5 ಕೋಟಿ ವೆಚ್ಚದಲ್ಲಿ ರೋಡ್ ಹಾಕಿದ್ದೀನಿ. ಇನ್ನೇನೊಂದು 3-4 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು. ಈಗೇನು ಟಾರ್ ಆಗ್ತಾ ಇದ್ದಾರೆ. ಯಾಕೆ ಸ್ವಂತ ಊರಿಗೊಂದು ರೋಡ್ ಹಾಕ್ಸಲ್ವಾ? 10 ವರ್ಷ ತಾನೇ MLA, ರೋಡ್ ಹಾಕ್ಸಕ್ಕಾಗ್ಲಿಲ್ವಾ? ಪ್ರೀತಿ ಇರ್ಬೇಕು ತಾನೇ ಊರ ಮೇಲೆ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಸುಧಾಕರ್ ಅವ್ರು ನಿಮ್ಮ ಪಾರ್ಟಿಗೆ ಬಂದರೆ ನೀವು ಪಾರ್ಟಿ ಬಿಟ್ಟು ಹೋಗ್ತೀರಾ? ನಾನೇನಕ್ಕೆ ಬಿಡಲಿ?
ಸಪೋಸ್ ಆತನ ಬಂದರೆ ಆತನ ಪಾಡ್ಗೆ ಆತನ ಇರ್ತಾನೆ, ನನಗೆ ಗೌರವ ನನಗಿರುತ್ತೆ. ಹೆಂಗೆ ಬರ್ತಾನೆ ಸರ್? ಇಲ್ಲಿ ಗೌರವ ಕೊಡೋರು ಯಾರು ಆತನಿಗೆ ಅಲ್ವಾ? ಅಲ್ಲಾದರೂ ಸ್ವಲ್ಪ ಗೌರವ ಇದೆಯೇನೋ? ಇಲ್ಲ, ಅದು ಇರಲ್ಲ. ನಾನು ಇರೋದೇ ಕಾಂಗ್ರೆಸ್ಸಲ್ಲಿ. ಬಿಡಿ, ಅಷ್ಟಕ್ಕೂ ಆತನ ಬಂದರೆ ನಾನು ಮಿನಿಸ್ಟರ್ ಆಗಿರ್ತೀನಿ, ನನ್ನ ಹತ್ರ ಸಿಗ್ನೇಚರ್ಸ್ಗೆ ಏನಾದಕ್ಕೂ ಬರಲಿ, ಹಾಕ್ಕೊಡ್ತೀನಿ, ಕೆಲಸ ಮಾಡ್ಕೊಡ್ತೀನಿ. ಅಣ್ಣ ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ತುಸು ತೋರಿಸ್ಬಿಡಿ ಅಣ್ಣ. ಸರ್, ಈ ಮೊದಲನೇ ಚುನಾವಣೆ ಗೆಲ್ಲೋದಕ್ಕೆ ಮಾತು ಬೇಕು, ಎರಡನೇ ಚುನಾವಣೆ ಗೆಲ್ಲೋದಕ್ಕೆ ಹಣ ಅಥವಾ ರಣತಂತ್ರ, ಎರಡರಲ್ಲಿ ಯಾವ್ದಾರ ಒಂದು ಬೇಕು. ನನಗೆ ಅವೆರಡೂ ಬೇಕಾಗಿಲ್ಲ, ಕೆಲಸ ಇದೆ ಅದೇ ಮಾಡಿಸುತ್ತೆ ಅಂತ. ಶೋರ್? ಗೆಲ್ತೀನಿ ನೋಡಿ, ಹೈಯೆಸ್ಟ್ ಮೆಜಾರಿಟಿ. ನೋಡ್ತಾ ಇರಿ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಫಸ್ಟ್ ಚುನಾವಣೆಗಿಂತ ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? ನಾನು ಕನಿಷ್ಠ ಒಂದು 50,000 to 60,000 ಲೀಡಲ್ಲಿ ಇರ್ತೀನಿ. ನೀವು ಬೇಕಾದ್ರೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ನೋಡಿ, ಅವಕಾಶ ಕೊಟ್ಟರೆ ಯತ್ನಾಳ್ ಅವ್ರ ಮೇಲೆ ನಿಂತ್ಕೊಂಡು ಹೊಡೆದು ಬರ್ತೀನಿ. ಈ 224 ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರನ ಹೊರತುಪಡಿಸಿ ಅಥವಾ ಕ್ಯಾಟಗರಿ ಕಾನ್ಸ್ಟಿಟ್ಯೂನ್ಸಿನ ಹೊರತುಪಡಿಸಿ ಯಾವ ಕಾನ್ಸ್ಟಿಟ್ಯೂನ್ಸಿಲಿ ನಿಂತರೆ ನೀವು ಎಲೆಕ್ಷನ್ ಗೆಲ್ತೀರಾ? ನಾನು ಯತ್ನಾಳ್ ಅವ್ರ ಮೇಲೆ ನಿಂತರೆ ಗೆಲ್ತೀನಿ, ಆರ್ ಅಶೋಕ್ ಅವ್ರ ಮೇಲೆ ನಿಂತರೆ ಗೆಲ್ತೀನಿ, ವಿಜೇಂದ್ರ ಅಣ್ಣನ ಮೇಲೆ ನಿಂತರೂ ಗೆಲ್ತೀನಿ, CT ರವಿ ಅವ್ರ ಮೇಲೆ ನಿಂತರೂ ಗೆಲ್ತೀನಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಪ್ರತಾಪ್ ಔಟ್ಡೇಟೆಡ್ ಪೀಸ್, ಅದು ಪಂಚಾಯಿತಿ ಮೆಂಬರ್. ಅದು MLA ಆಗೋ ಯೋಗ್ಯತೆ ಎಲ್ಲ ಇಲ್ಲ ಆ ಫೇಸ್ಗೆ. ಏನೋ ಮೋದಿ ಅವ್ರ ಕ್ರೇಜಲ್ಲಿ MP ಆಯ್ತಷ್ಟೇ, ಅದು ಮೈಸೂರಲ್ಲಿ. ಅದು BJPನೇ ಬರೋದು, ಅವಾಗ ಮೋದಿ ಅವರ ವಾಲ್ ಬಂತು. ಅದು ಬಿಟ್ಟರೆ ಅವರೆಲ್ಲ ಆತ ನಾನೇ ಅಲ್ಲ, ನಾನು ಬ್ಲಾಕ್ ಪ್ರೆಸಿಡೆಂಟ್ ಸೋಲಿಸ್ತಾ, ಅದು ಔಟ್ಡೇಟೆಡ್ ಪೀಸ್. ಅದು ನಾನು ಯತ್ನಾಳ್ ಅವ್ರು ಸೋಲಿಸ್ತೀನಿ. ಪದ್ಮನಾಭರ ಚೆಕ್ ಮಾಡ್ಕೋಬೇಕು, ಹಣೆ ಬರ ಹೇಳಿ ಚೆಕ್ ಮಾಡ್ಕೊತೀನಿ. CT ರವಿ ಈಸಿಯಾಗಿ ಹೊಡಿತೀನಿ, ಈಸಿಯಾಗಿ. ಕೊಡ್ಲಿ ಪಾರ್ಟಿ ಬೇಕಾದ್ರೆ. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ನಿಂತೀನಿ, ಒಂದು ಕಡೆ ಪ್ರಯೋಗ ಮಾಡಲಿ. ಈಗ ಸುಧಾಕರ್ನ ಯಾರೂ ಸೋಲ್ಸಕ್ಕಾಗಲ್ಲ, ಹೊಡಿಲಿಲ್ವಾ? ಆಡಿಸ್ತವನ್ರು ಎಲ್ರು ಚೆನ್ನಾಗಿ ಆಡಿಸ್ತವನೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಹುಚ್ಚು ನನ್ನ ಮಕ್ಕಳ್ರ. ಲಾಸ್ಟ್ ಎಲೆಕ್ಷನ್ ಎಷ್ಟು ಖರ್ಚಾಗಿತ್ತು? ನೆಕ್ಸ್ಟ್ ಎಲೆಕ್ಷನ್ಗೆ ಎಷ್ಟು ಬೇಕು? ಲಾಸ್ಟ್ ಎಲೆಕ್ಷನ್ 28 ಲಕ್ಷ ಖರ್ಚು ಮಾಡಿದೆ. ನೀವು ಇದು ಕೊಟ್ಟಿರೋ ಲೆಕ್ಕ ಹೇಳ್ಬಿಡಿ ಸರ್, DC ಆಫೀಸ್ ಕೊಟ್ಟಿರೋ ಲೆಕ್ಕ ಹೇಳ್ಬಿಡಿ. ಇಲ್ಲ, ನಾನು ಅಷ್ಟೇ ಮಾಡಿದ್ದು ಅಂತ. ದುಡ್ಡಲ್ಲಿತ್ತು ಖರ್ಚು ಮಾಡೋಕ್ಕೆ. ಅನುಭವಿಸ್ತೀಯಾ ಮಗನೇ, ಹೀನ ಮಾನವಾಗಿ ಸೋಲ್ತೀಯ ನೀನು. ಬರ್ಕೊಂಬಿಡು, ಬರ್ಕೊಟ್ಬಿಡು ನನಗೆ. ಬಟ್ ನಿಮ್ಮ ಬಗ್ಗೆ ಟ್ರೋಲ್ ಪೇಜ್ಗಳು ದುಡ್ಡೇ ಇಸ್ಕೊಳ್ದೆ ಪ್ರಚಾರ ಮಾಡ್ತಾರಲ್ಲ. ಅಲ್ಲ, ಅವರು ಮಾಡಬೇಕಂತ. ಇನ್ನು ಅವ್ರಿಗೆ ಏನಾಗಿದೆ, ಯಾರೋ ಮೊನ್ನೆ ಒಬ್ಬ ನನ್ನ ಫ್ರೆಂಡ್ ಹೇಳ್ತಿದ್ದ, ಅವನವನೋ ಕಾಮೆಂಟಲ್ಲಿ ಹಾಕಿದ್ದಂತೆ, ಈ ನನ್ನ ಮಗನ ಎಷ್ಟು ಸಲ ಬೈದ್ರು ಮಾನ ಮರ್ಯಾದೆ ಇಲ್ಲ, ಇನ್ನೆಷ್ಟು ಬೈಯೋದು ಅಂತ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸರ್, ಈ ಕಾಂಟ್ರವರ್ಸಿಗಳಾದಾಗ ಅಥವಾ ಟ್ರೋಲ್ಗಳಾದಾಗ ಹೈಕಮಾಂಡ್ ಇಂದ ಫೋನ್ಗಿನ್ ಮಾಡ್ತಾರ ಸರ್? ಫೋನ್ ಮಾಡಿದ್ರೆ ಏನು ಹೇಳ್ತೀರಾ? ಇಲ್ಲ ಸರ್, ಯಾರೂ ಕೇಳಿಲ್ಲ. ನಾನು ಕಾಂಟ್ರವರ್ಸಿ ನಮ್ಮ ಪಕ್ಷಕ್ಕೆ ಮುಜುಗರ ಆಗೋ ಕೆಲಸ ಯಾವತ್ತೂ ಮಾಡಿಲ್ಲ ತಾನೆ. BJP ಅವ್ರನ್ನ ಬೈತೀನಿ, ಬಾಯಿಗೆ ಬಂದಂಗೆ ಬೈತೀನಿ, ಏನಾದ್ರಿಂದ ಅದರಲ್ಲಿ ಏನು ತೊಂದರೆ ಆಗಲ್ಲ, ಏನೂ ಆಗಲ್ಲ. ಏನು ನಾ ಮಾತಾಡ್ದೆ ಸುಳ್ಳು ಮಾಡ್ಕೊಳ್ಳೋ. BJPಲಿ ಯಾರು ರಾಜ್ಯಾಧ್ಯಕ್ಷರಾದ್ರೆ ಕಾಂಗ್ರೆಸ್ಗೆ ಲಾಭ ಜಾಸ್ತಿ? ಯಾರಾದರೂ ನಮಗೆ ಲಾಭನೇ, ಯಾಕೆಂದರೆ ಕೆಪಾಸಿಟಿ ಇರೋರು ಒಬ್ಬರು ಅಲ್ಲಿಲ್ಲ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಯುವಕರು MLA ಆಗೋದಕ್ಕೆ ಏನು ಅರ್ಹತೆ ಇರಬೇಕು ಸರ್? ಅಂದರೆ ನಿಮ್ಮ ಪ್ರಕಾರ ಕೇಪಬಿಲಿಟಿ ಅಂತ ಏನೇನು ಇರಬೇಕಾಗತ್ತೆ? ರಾಜಕಾರಣದಲ್ಲಿ ಮೊದಲ ಎಲಿಜಿಬಿಲಿಟಿ, ಕೆಟ್ಟದಾಗ ಬೈತಾರೆ ಮಗ, ಒಂದ್ಸಲ ಬೈಸ್ಕೊಂಡ ಮೇಲೇನು ನಿನ್ನ ಏಕಾಗ್ರತೆ ಚದರ್ಲಿಲ್ಲ ಅಂದರೆ ಯು ವಿಲ್ ಬಿಕಮ್ ಎ ಟ್ರೂ ಪೊಲಿಟಿಷಿಯನ್. ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ. ಒಂದು 2-3 ಸಲ ಬೈದಿದ ತಕ್ಷಣ ನಿನಗೆ ಬೇಜಾರಾಯ್ತು ಅಂದರೆ ದಯವಿಟ್ಟು ರಾಜಕಾರಣದ ಕಡೆ ಬರಬೇಡ, ಹೋಗಿ ಯಾವ್ದಾದ್ರು ಕೆಲಸ ಮಾಡ್ಕೋ, 15-20 ಸಾವಿರ ಸಂಬಳ ಬರುತ್ತೆ, ಆರಾಮಾಗಿ ಹೆಂಡತಿ ಮಕ್ಕಳು ಸಾಕು, ಮಕ್ಕಳು ಒಂದು ಒಳ್ಳೆ ಸ್ಕೂಲ್ಗೆ ಹಾಕು, EMI ಕಟ್ಕೋ, ನೆಮ್ಮದಿಯಾಗಿ ಒಂದು 5 ಡೇ 70-80ಕ್ಕೋ ಒಂದು 5 ಡೇ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ನಿನ್ನ ಮಕ್ಕಳಲ್ಲಿ ಸೆಟ್ಲ್ ಆಗೋಷ್ಟೊತ್ತಿಗೆ ಈ ಪ್ರಪಂಚ ಬಿಟ್ಟು ಹೊಲ್ಟೋಗು, ಹಾಳಾಗೋಗಷ್ಟೆ. ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? ದಮ್ಮಿದ್ರೆ ಬಾ. ದುಡ್ಡಿದ್ರೆ ಪಾಲಿಟಿಕ್ಸಲ್ಲಿ ಸರ್ವೈವ್ ಆಗ್ತೀವಿ ಅನ್ನೋದು ಸುಳ್ಳು. ಪಾಲಿಟಿಕ್ಸ್ಗೆ ಬೇಕಾಗಿರೋದು ಧೈರ್ಯ. ಅಂದರೆ ನೀವು ಇನ್ನೊಬ್ರನ್ನ ಬೈಯೋದಲ್ಲ, ಅವನು ಬೈದಾಗೂ ತಟ್ಕೊಳ್ಳೋದು. ಏನು ಉಪಾಧ್ಯಕ್ಷರು ಈ ರೇಂಜಿಗೆ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗೆ ಇನ್ನಷ್ಟು ಇರ್ಬೇಡ. ನಾನು ಯಾವನ್ ಬೈದ್ರು ತಟ್ಕೊತೀನಿ. ಎಪಿಸೋಡುಗಳಲ್ಲಿ ನೆಗೆಟಿವ್ ಮಾಡ್ತಾರೆ, ಮಾಡ್ಕೋಗಿ. 100 ಟ್ರಾಲ್ ಪೇಜಸ್ಸಲ್ಲಿ ಬೈತಾರೆ, ಹೋಗಿ, ಏನೂ ಆಗಲ್ಲ. ಏಕಾಗ್ರತೆ ನನ್ನ ಜೊತೆ ಇದೆ. ಆದ್ರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ.